ಅವರ ನಟನೆಯನ್ನ ಅವರ ಸಿನಿಮಾಗಳನ್ನ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಅದನ್ನ ಮೆಚ್ಚುತ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಅವ್ರು ಆಡಿರುವಂತಹ ಮಾತು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಖುದ್ದು ನಟಿ ಪ್ರೇಮಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ. ರಶ್ಮಿಕಾ ಮಂದಣ್ಣ ಅವರ ಸ್ಟೇಟ್ಮೆಂಟ್ ಬಹುಶಃ ನಿಮ್ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ಕೂರ್ಗ್ ಕಮ್ಯುನಿಟಿಯಿಂದ ಬಂದವರಲ್ಲಿ ನಾನೇ ಮೊದಲಿಗಳು ಅಂತ ಹೇಳ್ಕೊಂಡಿದ್ದಾರೆ. ಕೂರ್ಗ್ ಕಮ್ಯುನಿಟಿ ಅದು ಒಂದು ನ್ಯಾಷನಲ್ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಮ್ಯಾಮ್. ಅದರಲ್ಲಿ ಅವ್ರ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ಕೂರ್ಗ್ ಕಮ್ಯುನಿಟಿಯಿಂದ ಆಕ್ಟ್ರೆಸ್ ಆದವರಲ್ಲಿ ಬಹುಶಃ ನಾನೇ ಮೊದಲಿಗಳು, ಫಸ್ಟ್ ಎವರ್ ಆಕ್ಟ್ರೆಸ್ ಅಂತ ಹೇಳ್ಕೊಂಡಿದ್ದಾರೆ. ಹಂಗವ್ರು ಹೇಳಿದಾಗ ನಮ್ಗೆಲ್ಲ ನೆನಪಾಗಿದ್ ನೀವು ಮಾಡಿದಂತಹ ಸಾಧನೆ. ಇದು ಹಿಂಗ ಅಂದ್ಬಿಟ್ರೆ ಹೆಂಗೆ ಅಂತ ಹೇಳಿ, ಅಂದ್ರೆ ಅರಿವಿಲ್ಲದೆ ಮಾತನಾಡ್ಬಿಟ್ರೆ ಹೇಗೆ ಅಂತ ಹೇಳಿ ಮ್ಯಾಮ್. ಅದು ಹಿಂಗಂದ್ರೆ ಜನಕ್ ಗೊತ್ತಿದೆಯಲ್ವಾ, ನಾವೇನ್ ಮಾತಾಡೋದು, ಜನ ಹೇಗೆ ಅಂತ ಅವ್ರಿಗೂ ಗೊತ್ತಿದೆ. ಅವರೇ ಕಮೆಂಟ್ಸ್ ಮಾಡಿದಾರಲ್ಲ ಅದ್ರಲ್ಲಿ. ಹೌದು, ಯಾರ್ಯಾರು ಇದಾರೆ ಕೂರ್ಗೀಸ್ ಅಲ್ಲಿ ಅಂತ. ನಾನ್ ಎಂತ ಹೇಳೋದು, ಅವ್ರ ಮಟ್ಟಿಗೆ ನಾವು ಮಾತಾಡಕ್ ಆಗಲ್ಲ ಮೇಡಮ್, ಅಲ್ವಾ? ನಾವೇ ಅವ್ರೇ ಅಷ್ಟೇ. ಇನ್ನೇನ್ ಹೇಳಿ, ಕೂರ್ಗ್ ಜನಕ್ ಗೊತ್ತು, ನಾವು ಗೊತ್ತು ಹೆಂಗೆ ಜನ ಹೇಗ್ ಮಾತಾಡ್ಬೇಕು ಅಂತ. ನನ್ಕಿನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿರೋದು ಅಲ್ವಾ. ನಾವು ಕೆಲಸ ಮಾಡ್ಕೊಂಡು ಹೋಗಿನಿ ಇಂಡಸ್ಟ್ರಿಲಿ ಅಷ್ಟೇ, ನಾನ್ ಕೆಲ್ಸಗಾರ ಅಷ್ಟೇ. ನಾನು ಇಂಡಸ್ಟ್ರಿಲಿ ಜನ ಕೊಟ್ಟಿರೋದು ಪಟ್ಟಿ ಇದಷ್ಟೇ ನನಗೆ. ನಾವಿನ್ನ ಏನ್ ಮಾಡ್ಬೇಕು ಅದನ್ ಬಗ್ಗೆ ಯೋಚನೆ ಮಾಡ್ತೀವಿ ಅಷ್ಟೇ. ಇದಕ್ಕೆಲ್ಲ ನಾನ್ ಕಮೆಂಟ್ಸ್ ಕೊಡೋ ಅಂತ ದೊಡ್ಡ ವ್ಯಕ್ತಿನೂ ಇಲ್ಲ. ಜನ ಕೊಟ್ಟಿದ್ದಾರೆ, ಜನ ನನಗೆ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ. ವಾಟ್ ಎಲ್ಸ್ ಐ ನೀಡ್ ಯಾರ್? ಕಮ್ ಆನ್ ಟೆಲ್ ಮಿ. ನಿಜ ನಿಜ ನಿಜ. ಅವ್ರ ಹೇಳಿಕೆ ಪಕ್ಕಕ್ಕಿಡೋಣ ಮ್ಯಾಮ್. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಿಮ್ಮ ಕಮ್ಯುನಿಟಿ, ಆ ಕೂರ್ಗ್ ಕಮ್ಯುನಿಟಿ, ಈ ಇಂಡಸ್ಟ್ರಿ, ಕನ್ನಡ ಸಿನಿಪ್ರಿಯರು ನಿಮ್ಮನ್ನ ಆರಾಧನೆ ಮಾಡಿದ್ದಾರೆ. ಬಟ್ ಪರ್ಟಿಕ್ಯುಲರ್ಲಿ ನಿಮ್ಮ ಕಮ್ಯುನಿಟಿಯ ಬಗ್ಗೆ ಮಾತನಾಡುವಾಗ ಎಷ್ಟು ಖುಷಿ ಪಟ್ಟಿದ್ರು ಅಂತ ಹೇಳಿ ಮ್ಯಾಮ್. ದೇ ಆರ್ ರಿಯಲಿ ಎನ್ಕರೇಜ್ ಮಾಡಿದ್ರು. ನಮ್ಮ ಕೂರ್ಗ್ ಇದ್ರಲ್ಲಿ ಯಾರು ಬಂದೇ ಇಲ್ಲ, ನೀನ್ ಬಂದಿರೋದು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಾನೇ ಯಾಕೆ, ನನ್ಕಿನ್ನ ಹಿಂದೆ ಬಂದಿರೋರು ಇದ್ದಾರೆ, ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗಿರೋರು. ಶಶಿಕಲಾ ಅವರು ಆಲ್ಮೋಸ್ಟ್ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡ, ಅವ್ರು ಬಂದಿರೋದು ಫಸ್ಟ್. ಆಮೇಲೆ ಆಸ್ ಅ ಹೀರೋಯಿನ್ ನಾನ್ ಬಂದಿರೋದು ಅಷ್ಟೇ. ಈ ಹೇಳಿಕೆ ಬಗ್ಗೆ ಏನ್ ಅನ್ಸುತ್ತೆ ಮ್ಯಾಮ್? ಇದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ತಮ್ಮ ಕಮ್ಯುನಿಟಿಯ ಬಗ್ಗೆ, ತಮ್ಮ ರೂಟ್ ಬಗ್ಗೆ ಅರಿವಿಲ್ಲದೆ ಮಾತನಾಡಿರೋದಾ ಅಂತ ಹೇಳಿ? ಅಲ್ಲ, ನೀವು ಅವರನ್ನೇ ಕೇಳೋದು ಒಳ್ಳೇದು. ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ. ಬಟ್ ಐ ಆಲ್ವೇಸ್ ಸಪೋರ್ಟ್ ಕೂರ್ಗ್ ಪೀಪಲ್ ಕಮ್ಯುನಿಟಿ. ಯಾಕಂದ್ರೆ ಅವರು ಸಪೋರ್ಟ್ ಮಾಡಿದ್ರೆ, ನನಗೆ ಜನ ಸಪೋರ್ಟ್ ಮಾಡಿದ್ರೆ ನಾನು ಇಷ್ಟು ಬೆಳೀತಿರ್ಲಿಲ್ಲ. ಸೊ ಐ ಆಲ್ವೇಸ್ ಲವ್ ಮೈ ಫ್ಯಾನ್ಸ್ ಅಂಡ್ ಕಮ್ಯುನಿಟಿ. ಇವತ್ತಿಗೂ ನೀವು ನಟನೆಯಲ್ಲಿದ್ದೀರಿ. ನಿಮ್ಮ ಮತ್ತಷ್ಟು ವರ್ಕ್ಸ್ ನ ನೋಡೋದಕ್ಕೆ 100% ಕನ್ನಡ ಸಿನಿಪ್ರಿಯರು ಕಾಯ್ತಿದ್ದಾರೆ ಮ್ಯಾಮ್. ಯಾ ಡೆಫಿನೆಟ್ಲಿ. ನಾನು ಒಳ್ಳೆ ಸ್ಕ್ರಿಪ್ಟ್ಗೆ ವೆಯ್ಟ್ ಮಾಡ್ತಾ ಇರೋದು. ಸೊ ಐ ಟ್ರಸ್ಟ್ ಕತೆಗೆ ಮತ್ತೆ ಡೈರೆಕ್ಟರ್ಗೆ ಟ್ರಸ್ಟ್ ಮಾಡ್ತೀನಿ. ಯಾಕಂದ್ರೆ ಕತೆ ಬರೆಯುವಾಗ ಪ್ರೇಮನ್ಗೆ ಇದು ಸೂಟ್ ಆಗುತ್ತೆ ಅನ್ನೋರು ನಂಬ್ಕೊಂಡ್ ಬಂದ್ರೆ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ ಒಳ್ಳೆ ಕತೆ. ಅಲ್ಲಿವರೆಗೂ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಓಕೆ, ದಿಸ್ ಇಸ್ ಅ ರೈಟ್, ಜನಕ್ಕೆ ಇದು ಒಳ್ಳೆ ಕತೆ ಅಂತ. ಅವಾಗ ನನ್ಗೆ ಅದು ಕಾನ್ಫಿಡೆನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ರೈಟ್ ಮ್ಯಾಮ್, ರೈಟ್ ಮ್ಯಾಮ್. ಥ್ಯಾಂಕ್ ಯು ಪ್ರೇಮಾ ಅವರೇ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.